ಎಲ್ಲೋ ಒಂದು ಕಡೆ ಕಷ್ಟದ ಜೀವನ ಮಗಳು ಈ ಥರದೊಂದು ಜವಾಬ್ದಾರಿ ಅವ್ರಿಗೆ ಈ ಥರದ ಅಂದರೆ ದುಡ್ಡು ಮಾಡೋದಲ್ಲಿ ಮತ್ತೊಂದಾಗಲಿ ಇನ್ನೊಂದು ಕ್ಷೇತ್ರ ಪುಷ್ ಮಾಡ್ತಾ ಅಂತ ಅದಕ್ಕೆ ಯಾವುದು ಅರ್ಥ ಆಗಲಿಲ್ಲ. ಅಂದರೆ ಈ ಬಡತನ ಆಗಲಿ ಮತ್ತು ಮಗಳು ಅನ್ನೋ ಹೊಣೆಗಾರಿಕೆ ಆಗಲಿ ಈ ಥರದ ವಿಚಾರಗಳು ಸಿನಿಮಾದಿಂದ ಆಚೆಗೆ ನಾನು ದುಡ್ಡು ಮಾಡೋ ಅನ್ನೋ ಒಂದು ಆಸೆಯನ್ನು ಹುಟ್ಟಾಕ್ತಾ ಅಂತ. ಸರ್ ಆಸೆ ಯಾರಿಗೂ ಹುಟ್ಟಲ್ಲ, ಎಲ್ಲರಿಗೂ ಹುಟ್ಟುತ್ತೆ. ಆದರೆ ನಾವು ಹೋಗೋ ದಾರಿ ಸರಿ ಇರಬೇಕು ಅಲ್ವಾ? ಸರಿ ದಾರಿ ಸರಿ ಇದ್ದಾಗ ಅಂತ್ಯನೂ ಸರಿ ಇರುತ್ತೆ, ಗುರಿನೂ ಸರಿ ಇರುತ್ತೆ, ಎಲ್ಲನೂ ಸರಿ ಇರುತ್ತೆ. ನಾವು ಶಾರ್ಟ್ಕಟ್ ಯೂಸ್ ಮಾಡಿದಾಗ ಅದು ಹೋಗಿ ತಲುಪೋದೇ ಬೇರೆ ಕಡೆ. ಸೊ ಮೇ ಬಿ ಪವಿತ್ರ ಕೇಸಲ್ಲಿ ಅದೇ ಆಗಿರೋದು ಅನ್ಸುತ್ತೆ. ಅವಳು ಹುಡ್ಕೊಂಡಿದ್ದ ದಾರಿ ಶಾರ್ಟ್ಕಟ್ ಅನ್ಸುತ್ತೆ, ಅವಳು ರೀಚ್ ಆಗಿರೋದು ಈಗ ಗುರಿನೂ ಒಂದು ತಪ್ಪಲ್ವಾ? ಅನಂತರಲ್ಲಿ ಯಾವತ್ತಾರು ಭೇಟಿ ಆಗಿದ್ದಾರಾ ಇಷ್ಟು ವರ್ಷಗಳ ಮಧ್ಯದಲ್ಲಿ? ಭೇಟಿ ಇಲ್ಲ. ನಾನು ಇನ್ನು ನೆಕ್ಸ್ಟ್ ನೋಡಿದ್ದೆ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ. ದರ್ಶನ್ ಅವ್ರ ಜೊತೆ ಈ ಥರದೊಂದು ವಿಚಾರ ಹೊರಗಡೆ ಬಂದಾಗ ನಿಮಗೆ ಅನಿಸ್ತಾ ಆ ಒಂದು ದರ್ಶನ್ ಅವರು ಅವ್ರ ಮಧ್ಯೆ ಇರುವಂಥ ಒಂದು ಒಡನಾಟದ ಬಗ್ಗೆ, ಬಾಂಧವ್ಯದ ಬಗ್ಗೆ? ಬೇಕಿತ್ತ? ಏನಕ್ಕೆ ಅಂದರೆ ಅದೊಂದು ಸುಂದರ ಸಂಸಾರ ಅವ್ರದ್ದು, ದರ್ಶನ್ ಅವ್ರದ್ದು. ಆ ಮಧ್ಯದಲ್ಲಿ ನಾವು ಹೋಗಿ ಆ ಸಂಸಾರ ಇಡಬಾರ್ದಿತ್ತೇನೋ ಅನ್ಸುತ್ತೆ. ಇದು ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಅಲ್ವಾ? ಈಗ ಯಾರೇ ಮಾತಾಡಲಿ, ಯಾರೇ ಇದು ಮಾಡಲಿ, ಆ ಫ್ಯಾಮಿಲಿ ಒಂದು ಚೆನ್ನಾಗಿರೋ ಫ್ಯಾಮಿಲಿ ಮಧ್ಯದಲ್ಲಿ ಹೋಗ್ಬಿಟ್ಟು ಅದನ್ನು ಡಿಸ್ಟರ್ಬ್ ಮಾಡೋದಿದೆಯಲ್ಲ, ಅದು ತಪ್ಪು. ನನಗೆ ಸರಿ ಅನ್ಸಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.